ಮನೇಲಿ ಹಾಲೆಲ್ಲ ಸ್ವಲ್ಪ ಜಾಸ್ತಿ ಉಳ್ಕೊಂಡಿತ್ತು, ನಿಮ್ಮ ಹತ್ರ ಏನು ಮಾಡಬೇಕಂತ ನಿಮಗೆ ಯೋಚನೆ ಆಗಿದ್ದಿದ್ರೆ ಈ ಥರ ಒಂದು ಅಕ್ಕಿದು ಖೀರ್ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಅಕ್ಕಿದು ಖೀರು, ರೈಸ್ ಖೀರು, ಬರೀ ಹಾಲಲ್ಲೇ ಮಾಡಿರೋದು ಇದು. ನಾನು ನ್ಯೂ ಇಯರಿನ ದಿನ ಏನಾದರೂ ಪ್ರತಿ ವರ್ಷ ಹೊಸ ವರ್ಷ ಸ್ಟಾರ್ಟ್ ಆಗಿದ್ದ ದಿನ ಏನಾದರೂ ಒಂದು ಸ್ವೀಟ್ ಮಾಡ್ತೀನಿ. ಹಾಗೆ ಈ ಮೊನ್ನೆ ನಾನು 1ನೇ ತಾರೀಕಿನ ದಿನ ಈ ಅಕ್ಕಿದು ಖೀರ್ ಮಾಡಿದೆ, ರೈಸಿಂದು. ತುಂಬ ಚೆನ್ನಾಗಿತ್ತು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೋಡಿ, ನಾನು ಫಸ್ಟ್ ಒಂದು ಬೌಲು ಅಕ್ಕಿನ ತೊಗೊಂಡೆ. ಯಾವ ಅಕ್ಕಿ ಬೇಕಾದರೂ ತೊಗೊಳ್ಬೋದು. ಅದನ್ನು ಚೆನ್ನಾಗಿ 3 ಸರಿ ತೊಳೆದು ಆಮೇಲೆ ಒಂದು 20ರಿಂದ ಒಂದು ಅರ್ಧ ಗಂಟೆ, 20 ನಿಮಿಷ, ಒಂದು ಅರ್ಧ ಗಂಟೆ ನಾನು ನೆನೆಸಿಟ್ಟಿದ್ದೆ. ಹಾಗೆ ಆಮೇಲೆ ಒಂದು ಪಾತ್ರೆಯಲ್ಲಿ, ಒಂದು ಸ್ಟೀಲ್ ಬೋಗಣಿಯಲ್ಲಿ ಸ್ವಲ್ಪ ನೀರು ಹಾಕ್ಕೋಬೇಕು. ಇಲ್ಲಾಂದರೆ ಹಾಲು ಹಾಕುವಾಗ, ಹಾಲು ನಾವು ಕಾಯಿಸುವಾಗ ಅದು ಹೊತ್ಕೊಂಡು ಬಿಡುತ್ತೆ ಖೀರ್ ಮಾಡುವಾಗ. ಸ್ವಲ್ಪ ಒಂದು ಅರ್ಧ ಗ್ಲಾಸು ಅಲ್ಲ, ಅದಕ್ಕಿಂತಲೂ ಕಡಿಮೆ ನೀರು ಹಾಕಿ ಆಮೇಲೆ ಹಾಲನ್ನು 1 ಲೀಟ್ರ್ ಹಾಲು ಇದು, 1 ಲೀಟ್ರ್ ಹಾಲನ್ನು ನಾನು ಕಾಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಕಾಯ್ಕೊಂಡ್ಮೇಲೆ ನೋಡಿ, ಈಗ ಇಲ್ಲಿ ಅಕ್ಕಿ ಏನು ವಾಶ್ ಮಾಡಿ ನಾವು ನೆನೆಸಿಟ್ಟಿದ್ವಲ್ಲ, ಅದು ನೀರೆಲ್ಲ ತೆಗೆದು ಸ್ವಲ್ಪ ನೆನೆದಿದೆ ಚೆನ್ನಾಗಿ. ಅದನ್ನು ನಾವೀಗ ಕಾಯಿಸಿಟ್ಕೊಂಡಿರೋ ಹಾಲಿಗೆ ಹಾಕೋಣ. ನಾನು 1 ಗ್ಲಾಸ್ ಹಾಲೊಂದು ಸ್ವಲ್ಪ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೆ, ಯಾಕೆಂದರೆ ಇದು ತುಂಬ ಆಗಿಬಿಡುತ್ತೆ ಮತ್ತು ಆಮೇಲೆ ಗಟ್ಟಿ ಆಗಿಬಿಡುತ್ತೆ ಅಂತ ಸ್ವಲ್ಪ ಆಮೇಲೆ ಹಾಕೋಕ್ಕೆ. ಇದು ಚೆನ್ನಾಗಿ ಹೀಗೆ ನಾವು ಅದು ಅಕ್ಕಿ ಹಾಕಿದ ಮೇಲೆ ಚೆನ್ನಾಗಿ ಈ ಥರ ಒಂದು ಸೌಟಲ್ಲಿ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಉಕ್ಕಿ ಬಂದು ಚೆಲ್ಲೋ ಚಾನ್ಸಸ್ ಇರುತ್ತೆ. ದೊಡ್ಡ ಪಾತ್ರೆಯಲ್ಲಿ ಮಾಡ್ಬೋದು, ಇಲ್ಲ ನೀವು ಕುಕ್ಕರಲ್ಲೂ ಮಾಡ್ಕೋಬೋದು. ನಾನು ಹೀಗೆ ಒಂದು ಪಾತ್ರೆಯಲ್ಲೇ ಮಾಡಿದ್ದೆ. ಹೀಗೆ ಸೌಟಲ್ಲಿ ಕೈ ಆಡಿಸ್ತಾನೆ ಇರಬೇಕು. ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ. ಸ್ವಲ್ಪ ಗ್ಯಾಸನ್ನು ದೊಡ್ಡ ಇಟ್ಕೋಬೇಕು, ಸಿಮ್ಮಲ್ಲಿ ಇಡಬಾರ್ದು, ಮೀಡಿಯಮ್ ಅಥವಾ ಸ್ವಲ್ಪ ಫ್ಲೇಮ್ ದೊಡ್ಡನೇ ಇರಲಿ, ಇಲ್ಲಾಂದರೆ ಒಂದು ಕಡೆ ಬೇಯುತ್ತೆ, ಒಂದು ಕಡೆ ಬೇಯಲ್ಲ ಅಕ್ಕಿ. ಅದಕ್ಕೆ ಹಾಗೆ ಮಾಡೋದು. ಈಗ ಅರ್ಧ ಎಲ್ಲ ಅದೊಂದು 20 ನಿಮಿಷ ಹೀಗೆ ಬೇಯಿಸಿ ಚೆನ್ನಾಗಿ ಅದೆಲ್ಲ ಬೆಂದ ಮೇಲೆ ಮತ್ತು ಉಳಿದಿದ್ದ ಹಾಲನ್ನು ಹಾಕಿದೆ ನಾನು, ಸೈಡಿಗೆ ಇಟ್ಕೊಂಡಿದ್ದ ಹಾಲು. ಯಾಕೆಂದರೆ ಇಲ್ಲಾಂದರೆ ಖೀರ್ ತುಂಬ ಗಟ್ಟಿಯಾಗಿಬಿಡುತ್ತಲ್ವ. 1 ಬೌಲ್ ಅಕ್ಕಿಗೆ, ಅಂದರೆ ಮೀಡಿಯಮ್ ಬೌಲ್ ಅಕ್ಕಿಗೆ 1 ಲೀಟ್ರ್ ಹಾಲು ಕರೆಕ್ಟಾಗುತ್ತೆ. ಆಮೇಲೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರು, ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವುದು ಬೇಕೋ ಅದು ಹಾಕ್ಕೋಬೋದು. ನನ್ನ ಕಡೆ ಬಾದಾಮ್ ಖಾಲಿಯಾಗಿಬಿಟ್ಟಿತ್ತು, ನಾನು ಬರೀ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಎಲ್ಲದನ್ನು ನೀವು ಈಗಲೇ ಹಾಕ್ಬೋದು, ಚೆನ್ನಾಗಿ ಬೇಯ್ದು ಬಿಡುತ್ತೆ ಇದು ಖೀರ್ ಜೊತೆನೇ. ಆಮೇಲೆ ನಾವು ಯಾವ ಬೌಲಲ್ಲಿ ಅಕ್ಕಿ ತೊಗೊಂಡಿದ್ವಲ್ಲ, ಅದೇ ಬೌಲಲ್ಲಿ ಅಷ್ಟೇ ಮೆಜರ್ಮೆಂಟು, ಅಷ್ಟೇ ಅಳತೆಯಲ್ಲಿ ನಾವು ಸಕ್ಕರೆನೂ ತೊಗೊಳ್ಬೇಕು. ಅದಕ್ಕಿಂತ ಜಾಸ್ತಿ ತೊಗೊಂಡ್ರೆ ತುಂಬ ಸಿಹಿ ಆಗಿಬಿಡುತ್ತೆ ಫ್ರೆಂಡ್ಸ್. ಇಷ್ಟು ಅಕ್ಕಿಗೆ ಇಷ್ಟು ಸಕ್ಕರೆ ಕರೆಕ್ಟ್ ಇರುತ್ತೆ, 1:1 ರೇಷಿಯೋದಲ್ಲಿ. ನೋಡಿ, ಚೆನ್ನಾಗಿ ಈಗ ಒಂದು 5-6 ನಿಮಿಷ ಚೆನ್ನಾಗಿ ಹೀಗೆ ಸಕ್ಕರೆ ಹಾಕಿದ್ಮೇಲೆ ಕುದಿಸೋಣ. ಚೆನ್ನಾಗೆಲ್ಲ ಸಕ್ಕರೆ ಮೆಲ್ಟಾಗಿ ಕರಗಿ ಅದ್ರ ಒಳಗೆ ಸೇರಿಕೊಳ್ಳುತ್ತಲ್ವ. ನೋಡಿ, ಎಷ್ಟು ಚೆನ್ನಾಗಿ ಖೀರು ರೆಡಿ ಆಯಿತು ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿತ್ತು, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ನೀವು ಒಂದ್ಸರಿ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ, ಬೇಗನೂ ಆಗುತ್ತೆ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.